ದೇಶಾದ್ಯಂತ ಒಂದು ದೊಡ್ಡ ಸಖ್ಯ ಪ್ರಾರಂಭವಾಗಿದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಈ ದೇಶವನ್ನು ಸಬಲೀಕರಣ ಮಾಡುವ ಜೊತೆಯಲ್ಲಿ ವಿಕಸಿತ ಭಾರತ 2047ಕ್ಕೆ ವಿಶ್ವದ ಭೂಪಟದಲ್ಲಿ ಭಾರತ 1ನೇ ಸ್ಥಾನಕ್ಕೆ ಹೋಗಬೇಕು ಅನ್ನುವ ಅಭಿಲಾಷೆಯಿಂದ ನಮ್ಮೆಲ್ಲರ ರಾಷ್ಟ್ರದ ನಾಯಕರು, ರಾಷ್ಟ್ರದ ಪ್ರಧಾನಮಂತ್ರಿಗಳು, ನಮ್ಮ ನಾಯಕರಾದ ಸನ್ಮಾನ್ಯ ನರೇಂದ್ರ ಮೋದಿಯವರು 16 ವರ್ಷದ ಒಂದು ಅವಶ್ಯಕತೆಯನ್ನು ಅನುಗುಣವಾಗಿ ನಾವು ಕೆಲಸವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಮಹಿಳಾ ಮೀಸಲಾತಿಯನ್ನು ತರುವುದರ ಮುಖೇನ ಒಂದು ದೊಡ್ಡ ಐತಿಹಾಸಿಕ ತೀರ್ಮಾನವನ್ನು ಮಾಡಿದ್ದಾರೆ. ನಾನಾದರೂ ತಮ್ಮಲ್ಲಿ ಮನವಿ ಮಾಡೋದಿಷ್ಟೇ, ಏಪ್ರಿಲ್ 16, 17 2 ದಿನಗಳ ಕಾಲ ದೇಶವನ್ನು ಉದ್ದೇಶಿಸಿ ಮಾತನಾಡುವಾಗ, ಲೋಕಸಭೆಯನ್ನು ಉದ್ದೇಶಿಸಿ ಮಾತನಾಡುವಾಗ ಪ್ರಧಾನಮಂತ್ರಿಗಳು ವೈಯಕ್ತಿಕ ಇಸೆಯನ್ನು ಬಿಟ್ಟು ದೇಶದ ಮುಂಚೂಣಿಗೆ, ದೇಶದ ಅಭಿವೃದ್ಧಿಗೆ ನಾವು ಪೂರಕವಾದ ವ್ಯವಸ್ಥೆಯನ್ನು ಮಾಡೋದ್ರ ಮುಖೇನ 33% ಏನು ಮೀಸಲಾತಿಯನ್ನು ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ಮಾಡಬೇಕು ಅನ್ನುವ ತೀರ್ಮಾನವನ್ನು ಮಾಡಿದಾದ ಈ ಐತಿಹಾಸಿಕ ತೀರ್ಮಾನವನ್ನು ಒಲ್ಲದ ಮನಸ್ಸಿನಿಂದ ನಮ್ಮ ವಿರೋಧ ಪಕ್ಷಗಳು ಮಾಡಿರ್ತಕ್ಕಂಥ ಒಂದು ಪಾಪದ ಕೃತ್ಯ ದೇಶದ ಸಾಮಾನ್ಯ ಮಹಿಳೆಯರಿಗೂ ಕೂಡ ಪರಿಚಯ ಮಾಡ್ತಕ್ಕಂಥದ್ದಕ್ಕೆ, ಇವರು ಮಾಡಿರ್ತಕ್ಕಂಥ ಪಾಪದ ವ್ಯವಸ್ಥೆಯನ್ನು ಯಾವ ರೀತಿ ಎಳೆಯಾಗಿ ತಪ್ಪನ್ನು ಮಾಡಿದ್ದಾರೆ ಅನ್ನೋದನ್ನು ತಿಳಿಸೋದಕ್ಕೋಸ್ಕರವಾಗಿ ನಮ್ಮ ಭಾರತೀಯ ಜನತಾ ಪಕ್ಷ NDA ಮೈತ್ರಿಕೂಟ ಇವತ್ತು ನಾವು ಎಲ್ಲ ಭಾಗಗಳಲ್ಲೂ ಕೂಡ ಪತ್ರಿಕಾಗೋಷ್ಠಿಯನ್ನು ಮಾಡೋದ್ರ ಮುಖೇನ ಮಹಿಳೆಯಲ್ಲಿರ್ತಕ್ಕಂಥ ಆತ್ಮಸ್ಥೈರ್ಯವನ್ನು, ಮಹಿಳೆಯಲ್ಲಿರ್ತಕ್ಕಂಥ ಒಂದು ಕಾಯಕ ನಿಷ್ಠೆಯನ್ನು ಪ್ರಾಮಾಣಿಕವಾಗಿ ತರ್ತಕ್ಕಂಥದಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಮೈಸೂರಿಗೆ ನನ್ನನ್ನು ಕಳಿಸಿದ್ದಾರೆ. ನಾನಿವತ್ತು ನಿಮ್ಮೆಲ್ಲರನ್ನು ನೋಡಿದಾಗ ನಿಜವಾಗ್ಲೂ ಕೂಡ ಈ ಒಂದು ಕೆಲಸ 50 ವರ್ಷಗಳ ಹಿಂದೆ ಆಗಬೇಕಾಗಿದ್ದು 50 ವರ್ಷಗಳು ಕಳೆದರೂ ಕೂಡ ಇವತ್ತು ಕೂಡ ಮೀನಾಮೇಷ ಮಾಡಿ ದೌರ್ಬಲ್ಯದ ವ್ಯವಸ್ಥೆಯನ್ನು ಮುಂದಿಟ್ಟುಕೊಂಡು ಮಹಿಳೆಯರಿಗೆ ಹೆಚ್ಚಿನ ಸ್ಥಾನಮಾನವನ್ನು ಕೊಡುವುದರಿಂದ ಆಗುವ ಅನಾಹುತವನ್ನು ಎಲ್ಲ ಒಂದು ಕಡೆ ತಮ್ಮದೇ ಆದಂಥ ದೃಷ್ಟಿಕೋನದಲ್ಲಿ ಚಿಂತನೆಯನ್ನು ಮಾಡಿ ಮಹಿಳೆಯರು ಯಾವತ್ತೂ ಕೂಡ ಮುಖ್ಯವಾಹಿನಿಗೆ ಬರಬಾರ್ದು ಅನ್ನುವ ಒಂದು ಕೆಟ್ಟ ಚಾಳಿಯನ್ನು ಉಳ್ಳಂಥ ಕಾಂಗ್ರೆಸ್ನವರು ಮತ್ತು ಸಮಾಜವಾದಿ ಪಕ್ಷ, TMC, DMK ಅವರು, ಇನ್ನಿತರೆ ಪಕ್ಷದವರು ಕೂಡ ಇದಕ್ಕೆ ಕೈ ಜೋಡಿಸಿ ಮಾಡಿರ್ತಕ್ಕಂಥ ಪಾಪದ ಕೆಲಸಕ್ಕೆ ಇದರ ಪ್ರಾಯಶ್ಚಿತ್ತವನ್ನು ಯಾವ ರೀತಿ ಮಾಡಬೇಕು ಅನ್ನೋದಕ್ಕೋಸ್ಕರವಾಗಿ ನಾವು ಇವತ್ತು ಮಾಧ್ಯಮದ ಮುಖೇನ ಈ ರಾಷ್ಟ್ರದ ಮಹಿಳಾ ನನ್ನ ಸಹೋದರಿಯರಿಗೆ, ನನ್ನ ತಾಯಿಯಂದಿರಿಗೆ, ನನ್ನ ಅಕ್ಕ ತಂಗಿಯರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಯಾವುದೇ ಒಂದು ಮುನ್ಸೂಚನೆ ಇಲ್ಲದೆ 33% ಮಹಿಳೆಯರಿಗೆ ನಾವು ಯಾವ ಕಾರಣಕ್ಕೂ ಕೂಡ ಮೀಸಲಾತಿಗೆ ನಾವು ವಿರೋಧ ಮಾಡೋದಿಲ್ಲ ಅಂತ ಹೇಳಿದಂಥ ಜನ ಕುಂಟು ನೆಪವನ್ನು ಉಳ್ಳವರಾಗಿ ಇವತ್ತು ಇಲ್ಲದ ಪಾಪದ ಕೆಲಸವನ್ನು ಮಾಡಿದ್ದಾರೆ. ಒಂದು ಕಡೆ ಪಾಪದ ಕೆಲಸ, ಮತ್ತೊಂದು ಕಡೆ ಧರ್ಮಾಧಾರಿತ ಮೀಸಲಾತಿಯನ್ನು ಕೊಡಬೇಕು ಅನ್ನುವ ಸಮಾಜವಾದಿ ಪಕ್ಷದವರ ಕುಹಕ ಮತ್ತು ಅವರು ಷಡ್ಯಂತ್ರ. ಆ ಷಡ್ಯಂತ್ರಕ್ಕೆ ಕಾಂಗ್ರೆಸ್ಸು, TMC, DMC ಅವರು, DMK ಅವರು ಮಾಡಿರ್ತಕ್ಕಂಥ ಪಾಪದವನ್ನು ಎಳೆಯಾಗಿ ಹೇಳ್ತಕ್ಕಂಥ ಕೆಲಸವನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ದೊಡ್ಡ ಸಂವಿಧಾನವನ್ನು, ಕಾನೂನನ್ನು ಕೊಟ್ಟಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಯಾವುದೇ ಒಂದು ಸಮಾಜಕ್ಕೆ ಧರ್ಮಾಧಾರಿತವಾಗಿ ನಾವು ಮೀಸಲಾತಿಯನ್ನು ಕೊಡುವ ಅವಶ್ಯಕತೆ ಇಲ್ಲ. ಅದರಿಂದ ಒಂದು ಧರ್ಮ ಮತ್ತೊಂದು ಧರ್ಮಕ್ಕೆ ಎಲ್ಲೋ ಒಂದು ಕಡೆ ಸಂಘರ್ಷಗಳಾಗ್ತದೆ ಅನ್ನೋ ದೃಷ್ಟಿಯಿಂದ SC ST ಏನು, ಒಳ ಮೀಸಲಾತಿ ಏನು, ಮತ್ತೊಂದೇನು ಅನ್ನೋದಕ್ಕಿಂತ ಹೆಚ್ಚಾಗಿ OBCಗೆ ಮತ್ತೊಂದು ಎಲ್ಲವನ್ನೂ ಕೂಡ ಮಾಡುವುದ್ರ ಮುಖೇನ ಧರ್ಮಾಧಾರಿತವಾದ ವ್ಯವಸ್ಥೆಯನ್ನು ಮಾಡಬಾರ್ದು ಅನ್ನೋದಕ್ಕೆ ಭಾರತೀಯ ಜನತಾ ಪಕ್ಷ ಅಲ್ಲ, NDA ಮೈತ್ರಿಕೂಟ ಅಲ್ಲ, ಇಡೀ ವಿಶ್ವಕ್ಕೆ ತನ್ನದೇ ಆದಂಥ ದೂರದೃಷ್ಟಿಯ ಸಂದೇಶವನ್ನು, ಕಾನೂನನ್ನು ಮಾಡಿ ಈ ದೇಶಕ್ಕೆ ಸಮರ್ಪಣೆ ಮಾಡಿದಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇಂಥ ಒಬ್ಬ ಮಹಾನ್ ನಾಯಕನ ಸಂದೇಶವನ್ನು ನಾವೆಲ್ಲರೂ ಕೂಡ ಇವತ್ತು ಚಾಚು ತಪ್ಪದೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಅಂಥ ಸಂದರ್ಭದಲ್ಲೂ ಕೂಡ ಇವತ್ತು ಈ ಒಂದು ವಿರೋಧ ಪಕ್ಷಗಳ
ನಾಟಕೀಯ ಬೆಳವಣಿಗೆ ತಮ್ಮೆಲ್ಲರಿಗೂ ಕೂಡ ಗೊತ್ತಾಗಿದೆ. ಆದರೆ ಈ ಬಿಲ್ಲನ್ನು ಯಾತಕ್ಕೋಸ್ಕರ ವಿರೋಧ ಮಾಡಿದ್ರು? ಮತ್ತೊಂದು ಕಡೆ TMC ಅವರು ಎಲ್ಲ ಒಂದು ಕಡೆ ಬೂಟಾಟಿಕೆಯ ಪ್ರದರ್ಶನವನ್ನು ಮಾಡಿ ಅವರು ಕೂಡ ಅವರ ಬೂಟಾಟಿಕೆಯನ್ನು ಕೂಡ ಬಯಲು ಮಾಡಿಕೊಳ್ತಕ್ಕಂಥ ಪಾಪದ ಕೃತ್ಯಕ್ಕೆ ಇವತ್ತು ಅಣಿಯಾಗಿದ್ದಾರೆ. ಹಿಂಸಾಚಾರ ಮೂಲಕ ಆಡಳಿತ ನಡೆಸ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಇಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡು ರಾಷ್ಟ್ರದ ಪ್ರಧಾನಮಂತ್ರಿಗಳು ಸಂಸತ್ತಿನಲ್ಲಿ, ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತಿನಲ್ಲಿ, ರಾಜ್ಯಸಭೆಯಲ್ಲಿ ಭಿನ್ನ ಕಡೆಯಲ್ಲೂ ಕೂಡ ಮಹಿಳಾ ಧ್ವನಿಗಳು ಕೂಡ ಆಗಿ ಎಲ್ಲ ಒಂದು ಕಡೆ ಇವತ್ತಿನ ಸಂದರ್ಭವನ್ನು ನಾವು ಯಾವ ರೀತಿ ನಡೆಸಬೇಕು ಅನ್ನೋದಕ್ಕೆ ಈ ಮಹಿಳಾ ಮೀಸಲಾತಿಯನ್ನು ತಂದಿದ್ದರಿಂದ 2 ದಿನಗಳ ಕಾಲ ಸುಮಾರು ಗಂಟೆಗಳ ಕಾಲ ಚರ್ಚೆ ಆಗಿ ಆ ಚರ್ಚೆಗೆ ಸವಿಸ್ತಾರವಾಗಿ ರಾಷ್ಟ್ರದ ಪ್ರಧಾನಮಂತ್ರಿಗಳು, ಇದು ಯಾವುದೇ ಒಂದು ಪಕ್ಷಕ್ಕೋಸ್ಕರವಾಗಿ ಅಲ್ಲ, ಇದರ ಕೀರ್ತಿ ಪೂರ್ತಿ ನಿಮಗೂ ಕೂಡ ಸೇರ್ತದೆ, ಯಾರು ಕೂಡ ಯಾವುದೇ ಕಾರಣಕ್ಕೆ ಇದಕ್ಕೆ ತಾವು ತಮ್ಮ ಅಡ್ಡಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಡಿ, ಎಲ್ಲರೂ ಒಟ್ಟಾಗಿ ಸೇರಿ ದೇಶವನ್ನು ಮುನ್ನಡೆಸ್ತಕ್ಕಂಥದಕ್ಕೆ ಈ ಕಾಯ್ದೆ ಭಾರಿ ಪ್ರಮುಖವಾಗಿದೆ ಅನ್ನೋದನ್ನು ಏನೆಲ್ಲ ಹೇಳಿದಾಗ ನಮ್ಮ ರಾಷ್ಟ್ರದ ಗೃಹ ಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಅಮಿತ್ ಶಾಜಿಯವರು ಗಂಟೆಗಟ್ಟಲೆ ಬಗ್ಗೆ ಇದಕ್ಕೆ ತಿಳಿಯಾಗಿ ತಿಳಿಸಿದ್ರು ಕೂಡ ದಕ್ಷಿಣ ಭಾರತ ಬೇರೆ, ಉತ್ತರ ಭಾರತ ಬೇರೆ ಅನ್ನುವ ಹುಟ್ಟು ನೆಪವನ್ನು ತೆಗೆಯೋದ್ರ ಮುಖೇನ ಒಂದು ದೊಡ್ಡ ಕೆಟ್ಟ ಚಾಳಿಯನ್ನು ಮಾಡಿದಾಗ 2011ರಲ್ಲಿ ಆಗ್ತಕ್ಕಂಥದ್ರಿಂದ ಏನಾಗ್ತಾ ಇದೆ ಅನ್ನೋದನ್ನು 50% ನಮಗೆ ಮೀಸಲಾತಿಯನ್ನು ಮಾಡುವಾಗ 33% ಹೆಣ್ಣುಮಕ್ಕಳು ಕೊಡುವಾಗ ಏನಿವತ್ತು 543 ಇದೆ. ಈ 543 54 ಕೋಟಿ ಜನ ಇದ್ದಾಗ ಮಾಡಿದಂಥ ಒಂದು ಇದನ್ನು ಡಿಲಿಮಿಟೇಷನ್ ಇವತ್ತು ರಾಷ್ಟ್ರದಲ್ಲಿ 140 ಕೋಟಿ ಜನ ಇದ್ದಾರೆ. ಈ 140 ಕೋಟಿ ಜನ ಇದ್ದಾಗ ಕೆಲವು ಕ್ಷೇತ್ರಗಳಲ್ಲಿ 2-3 ಕ್ಷೇತ್ರಗಳಾಗ್ತಕ್ಕಂಥ ಸಂಭಾವನೆ ಇರೋದ್ರಿಂದ 2011 ತೆಗೆದುಕೊಂಡು ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿ ಬಗೆಯಲ್ಲಿ ಹೇಳಿದ್ರು ಕೂಡ ಇಲ್ಲ, ದಕ್ಷಿಣ ಭಾರತಕ್ಕೆ ಭಾರಿ ತೊಂದರೆ ಆಗ್ತದೆ ಅನ್ನೋ ಮಾತನ್ನು ಹೇಳೋದ್ರ ಕುಂಡು ನೆಪದಿಂದ ಈ ಬಿಲ್ಲನ್ನು ಇವತ್ತೆಲ್ಲ ಒಂದು ಕಡೆ ತಾವು ಸೋಲನ್ನು ಆಗ್ತಕ್ಕಂಥದಕ್ಕೆ ಕಾರಣರಾಗಿದ್ದೀರಿ. ಪ್ರಾಯಶಃ ನನಗನ್ನಿಸ್ತದೆ ತಾವೇನು ಕೆಲಸವನ್ನು ಮಾಡಿದ್ದೀರಿ, ಈ ಪಾಪದ ಹೊರೆಯನ್ನು, ಈ ಪಾಪದ ಕೊಡವನ್ನು ತುಂಬಿರ್ತಕ್ಕಂಥದಕ್ಕೆ ಯಾರಾದರೂ ಕಾರಣರಿದ್ದರೆ ಮೊದಲಿಗರು ಕಾಂಗ್ರೆಸ್ ಪಕ್ಷ, DMK ಪಕ್ಷ, ಅಣ್ಣಾ DMK ಪಕ್ಷ, ಸಮಾಜವಾದಿ, RJD ಇನ್ನಿತರ ಪಕ್ಷಗಳು ಕೂಡ ಈ ಪಾಪದ ಹೊರೆಯನ್ನು ಹೊತ್ತುಕೊಳ್ಳತಕ್ಕಂಥ ಎಲ್ಲ ಸೂಚನೆಗಳನ್ನು ನಾವು ಕಾಣ್ತಾ ಇದ್ದೀವಿ. ತಾವು ಈಗಾಗಲೇ ಮಾಧ್ಯಮದಲ್ಲೂ ಕೂಡ ತಿಳಿಸಿದ್ದೀರಿ. ಕರ್ನಾಟಕದಲ್ಲಿ ಏನಾಗ್ತದೆ, ಆಂಧ್ರದಲ್ಲಿ ಏನಾಗ್ತದೆ, ತೆಲಂಗಾಣದಲ್ಲಿ ಏನಾಗ್ತದೆ, ಕೇರಳದಲ್ಲಿ ಏನಾಗ್ತದೆ, ಎಷ್ಟೆಷ್ಟು ಸ್ಥಾನಗಳು ಜಾಸ್ತಿ ಆಗ್ತದೆ ಎಲ್ಲವನ್ನು ಕೂಡ ಈಗಾಗಲೇ ತಾವು ಬಿಚ್ಚಿ ಬಣ್ಣದಿಂದ ಕೇಳಿಸಿದ್ದೀರಿ. ಈ ಎಲ್ಲದರ ಮಧ್ಯದಲ್ಲೂ ಕೂಡ ಏನು ಇವತ್ತು ಈ ಒಂದು ಕ್ಷೇತ್ರದ ಪುನರ್ವಿಂಗಡಣೆಯನ್ನು ಮಾಡುವಾಗ 33% ನಾವು ಆಯ್ಕೆ ಮಾಡೋದ್ರಿಂದ 2076ರಲ್ಲಿ ಆದಂಥ 543 ಇದಕ್ಕೆ ನೀವು ಸ್ಥಗಿತಗೊಳಿಸಿ ಅಂತ ಹೇಳಿದಾಗ ಅವತ್ತಿದ್ದಂಥ ಜನಸಂಖ್ಯೆ 54 ಕೋಟಿ, ಇವತ್ತು 140 ಈಗಾಗಲೇ ಹೇಳಿದ್ದೀನಿ. ಆದ್ದರಿಂದ ಇವತ್ತಿನ ಜನಸಂಖ್ಯೆಗೆ ಅನುಗುಣವಾಗಿ ಕರ್ನಾಟಕದಲ್ಲಿ ಇರ್ತಕ್ಕಂಥ 28ಕ್ಕೆ 42ಗೆ ಎಲ್ಲ ಕಡೆಯಲ್ಲೂ ಕೂಡ ಜಾಸ್ತಿಯಾಗಿ ಕರ್ನಾಟಕದಲ್ಲಿ ದಕ್ಷಿಣ ಭಾರತದಲ್ಲಿ 169 ಮೇಲ್ಪಟ್ಟು ಸ್ಥಾನಗಳನ್ನು ಪಡಿತಕ್ಕಂಥದ್ದು ತಾವೆಲ್ಲ ಬಲ್ಲವರಾಗಿದ್ದೀರಿ. ಈ 33 ಮೀಸಲಾತಿ ಏನಿವತ್ತು ನಾವು ಮಾಡಿದ್ದೀವಿ, ಇದು 33% ಮಾಡುವಾಗ ಅದರಿಂದ ಆಗ್ತಕ್ಕಂಥ 50% ಸಕಾಲಿಕ ಪ್ರಯೋಜನಗಳನ್ನು ಖಚಿತವಾಗಿ ಭಾರತ ದೇಶ ಸರ್ಕಾರ ಕ್ರಮ ತೆಗೆದುಕೊಳ್ಳೋದಕ್ಕೆ ಅವಕಾಶಗಳಿರ್ತದೆ ಅನ್ನೋ ದೃಷ್ಟಿಯಿಂದ ಭಾರತೀಯ ಜನತಾ ಪಕ್ಷ ಈ ಮಹಿಳಾ ಮೀಸಲಾತಿಯನ್ನು ನಾವು ತಂದಾಗ ಇದಕ್ಕೆ ವಿರೋಧ ಮಾಡಿ ನಾಚಿಕೆ ಆಗ್ತಕ್ಕಂಥ ಕೆಲಸವನ್ನು, ನಾಚಿಕೆ ಆಗುವ ನಡೆಯನ್ನು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ತಾವು ಒಂದು ರೀತಿಯ ಗಂಭೀರ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ನಾನು ತಮ್ಮ ಗಮನಕ್ಕೆ ತರೋದಕ್ಕೆ ಇಚ್ಛೆ ಪಡ್ತೀನಿ. ಸಂವಿಧಾನಾತ್ಮಕವಾಗಿ ತಿದ್ದುಪಡಿ ಸಮರ್ಥನೆ ಮಾಡುವ ಸಂದರ್ಭದಲ್ಲಿ ತಾವು ಯಾವ ರೀತಿ ನಡ್ಕೊಂಡ್ರಿ ಅಂದಾಗ ಮಾತನಾಡ್ತಾ ಇದ್ದಾಗ ರಾಷ್ಟ್ರದ ಗೃಹ ಮಂತ್ರಿಗಳು ಹೇಳುವಾಗ ನೀವು 50% ನೀವು ದಕ್ಷಿಣ ಭಾರತದಲ್ಲಿ ಸೀಟ್ಗಳು ಜಾಸ್ತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅದನ್ನು ಮನ್ನಣೆ ಮಾಡಿ ಅಂದಾಗ ರಾಷ್ಟ್ರದ ಗೃಹ ಮಂತ್ರಿಗಳು ನಮ್ಮ ನಾಯಕರಾದ ಅಮಿತ್ ಶಾ ಅವರು ನನಗೆ 1 ಗಂಟೆ ಟೈಮ್ ಕೊಡಿ, ಅದನ್ನು ಕೂಡ ನಾನು ಕ್ಯಾಬಿನೆಟ್ನಲ್ಲಿ ಮನ್ನಣೆ ಮಾಡ್ತೀನಿ. ಯಾವುದೇ ಕಾರಣಕ್ಕೆ ನಾವು ಬೂಟಾಟಿಕೆಗೋಸ್ಕರವಾಗಿ ಈ ಬಿಲ್ಲನ್ನು ತಂದಿಲ್ಲ. ಇಂಥ ಒಂದು ದೊಡ್ಡ ಬಿಲ್ಲನ್ನು 54 ಕೋಟಿ ಜನ ಇದ್ದಾಗ ಮಾಡಿದಂಥ ಒಂದು ಡಿಲಿಮಿಟೇಷನನ್ನು 140 ಕೋಟಿ ಜನ ಇರುವಾಗ ಅದನ್ನೇ ಅನ್ವಯ ಮಾಡ್ತಕ್ಕಂಥದ್ರಿಂದ ಆಗ್ತಕ್ಕಂಥ ಏರುಪೇರುಗಳನ್ನು, ತೊಂದರೆಯನ್ನು ಸವಿಸ್ತಾರವಾಗಿ ತಿಳಿಸಿದ್ರು ಕೂಡ ತಾವು ಇದಕ್ಕೆಲ್ಲ ಒಂದು ಕಡೆ ಸೊಪ್ಪು ಹಾಕದೆ
ಈ ಬಿಲ್ಲನ್ನು ತಾವು ಸೋಲನ್ನು ಮಾಡ್ತಕ್ಕಂಥದ್ದಕ್ಕೆ ಭಾರಿ ಖುಷಿಯಾಗಿ ತೀರ್ಮಾನ ಮಾಡಿದ್ರಿ. ಆದರೆ ಜನರ ನಿರೀಕ್ಷೆ, ಜನರಲ್ಲಿ ಇರ್ತಕ್ಕಂಥ ಭಾವನೆ, ವಿಶೇಷವಾಗಿ ಹೆಣ್ಣು ಮಕ್ಕಳು ಈ ದೇಶದ ಆಸ್ತಿ ಅನ್ನೋದನ್ನು ಪರಿಚಯ ಮಾಡ್ತಕ್ಕಂಥದ್ರಲ್ಲಿ ದೇಶದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪ್ರಾಯಶಃ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ತಮಗೆ ಮನವರಿಕೆ ಆಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು 2-3 ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರೋದಕ್ಕೆ ಇಚ್ಛೆಪಡ್ತೀನಿ. ತದನಂತರ ತಾವು ಏನನ್ನ ಕೆಲವು ವಿಚಾರಗಳನ್ನು ಕೇಳಿದ್ರೆ ಅದಕ್ಕೂ ಕೂಡ ನಾವು ಒಂದು ನಮಗೇನು ಮಾಹಿತಿ ಇದೆ ಅದೆಲ್ಲವನ್ನು ಕೂಡ ನಿಮ್ಗೆ ತಿಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ. 1976ರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಮಾಡ್ತಕ್ಕಂಥದ್ದಕ್ಕೆ 25 ವರ್ಷಗಳ ಹಿಂದೆ ಸ್ಕ್ಯೂಸ್ ಮಾಡಿದ್ರು. ಅದನ್ನು ಮಾಡಿ ಮತ್ತೆ ಅದು ವಾಪಸ್ಸು ತರಲಿಲ್ಲ. ಅದಾದಮೇಲೆ ಎಮರ್ಜೆನ್ಸಿ ಹಾಕಿದ್ರು. ಎಮರ್ಜೆನ್ಸಿ ಹಾಕಿ ಎಲ್ಲ ವಿರೋಧ ಪಕ್ಷದವ್ರನ್ನ ಜೈಲ್ಗಟ್ಟಿದ್ರು. ಅದಾದಮೇಲೆ ಇವತ್ತು ಸಾರ್ವತ್ರಿಕ ಕಾರಣಗಳನ್ನು ನಾವು ನೆಪವೊಡ್ಡಿ ಸುಮಾರು 50 ವರ್ಷಗಳ ಕಾಲ ಮಹಿಳಾ ಮೀಸಲಾತಿಯನ್ನು ಜಾರಿಗೆ ತರದೆ ಪಾಪದ ಕೊಡವನ್ನು ತುಂಬುವ ಕೆಲಸವನ್ನು ಕಾಂಗ್ರೆಸ್ಸಿನ ಮಿತ್ರರು ಮಾಡಿದ್ದಾರೆ. 55 ವರ್ಷ ತದನಂತರ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು NDA ಮೈತ್ರಿಕೂಟ ಆಯಾ ರಾಜ್ಯಗಳ ಲೋಕಸಭಾ ಸ್ಥಾನ ಸೀಟುಗಳಿಗೆ 50% ಹೆಚ್ಚಿಗೆಯನ್ನು ಮಾಡಿ ನಾವು ಈಗಾಗಲೇ ಅದರ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇವೆ. ಉದಾಹರಣೆಗೆ ಕೇರಳದಲ್ಲಿ 20 ಸ್ಥಾನಗಳಿದೆ. ಇವತ್ತು 50% ಹೆಚ್ಚಿಸಿದ್ರೆ 10 ಸ್ಥಾನ ಆಯ್ತದೆ. ಈ 10 ಸ್ಥಾನ 30 ಸ್ಥಾನಗಳಾಗ್ತಾ ಇದ್ದು, ಅದು 30 ಸ್ಥಾನಗಳಲ್ಲಿ ಮಹಿಳೆಯರೇ 10 ಸ್ಥಾನವನ್ನು ಪಡೀತಕ್ಕಂಥ ಅವಕಾಶಗಳು ಕೂಡ ಇತ್ತು. ಈ ಮಹಿಳೆಯರು 10 ಸ್ಥಾನಗಳನ್ನು ಪಡೀತಾರೆ ಅಂದಾಗ ಎಲ್ಲ ಒಂದು ಕಡೆ ಕೇರಳದ ಜನರಲ್ಲಿ ಒಂದು ಉತ್ಸಾಹ ತುಂಬಿ ಪ್ರೀತಿ ಇತ್ತು. ಆದರೆ ಚುನಾಯಿತ ಲೋಕಸಭಾ ಸದಸ್ಯರು ಇಂಥ ಪಾಪಕ್ಕೂ ಕೂಡ ಕೈ ಹಾಕಿ ಕಾಂಗ್ರೆಸ್ಸಿನ ಕುತಂತ್ರದ ವ್ಯವಸ್ಥೆಗೆ ಕೇರಳದಲ್ಲಿ ಆಗ್ತಕ್ಕಂಥ 10 ಸೀಟುಗಳನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಕೇರಳ ಜನರನ್ನು ಕೂಡ ದಾರಿ ತಪ್ಪಿಸುವ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ನಮ್ಮಲ್ಲಿ 28 ಸ್ಥಾನಗಳಿದ್ವು. ಇದನ್ನು 50% ಜಾಸ್ತಿ ಮಾಡೋದ್ರಿಂದ 14 ಸ್ಥಾನಗಳು ಜಾಸ್ತಿ ಆಗ್ತಾ ಇದ್ವಿ. 42 ಸ್ಥಾನಗಳೆಲ್ಲ 42 ಸ್ಥಾನಗಳು ಜಾಸ್ತಿ ಆಗ್ತಾ ಇದ್ವು. ಇದರಿಂದ ಮಹಿಳೆಯರಿಗೆ 33% ಮೀಸಲಾತಿ ಅಂದರೆ ಮಂಜುಳಮ್ಮ ನಿಮ್ಗೆ 13 ಸ್ಥಾನ ಹೆಣ್ಮಕ್ಳು ಜಾಸ್ತಿ ಆಗ್ತಾ ಇದ್ವು. ಇವಾಗಿರೋ ಹೆಣ್ಮಕ್ಳು ಏನು ಜನರಲ್ನಲ್ಲಿ ಗೆಲ್ತಾ ಇದ್ದೀರಿ, ಅದಲ್ದಿರ 13 ಜನ ಜಾಸ್ತಿ ಆಗ್ತಾ ಇದ್ರಿ. ಈ ದೇಶದ ವ್ಯವಸ್ಥೆಯನ್ನು ಅಮೂಲಾಗ್ರವಾಗಿ ಬದಲಾವಣೆ ಮಾಡ್ತಕ್ಕಂಥದ್ದಕ್ಕೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿ ಯಾವ ರೀತಿ ಇತ್ತು ಅನ್ನೋ ಅದೇ ರೀತಿ ಆಂಧ್ರದಲ್ಲಿ 25 ಲೋಕಸಭಾ ಕ್ಷೇತ್ರಗಳಿದ್ದು, ಅದು 37 ಆಗಿ 12 ಜಾಸ್ತಿ ಆಗ್ತಾ ಇದ್ದು. ಅಲ್ಲೂ ಕೂಡ ಇದೇ ರೀತಿ ಪಾಪದ ಕೆಲಸಕ್ಕೆ ನೀವು ಕಾರಣೀಭೂತರಾಗಿದ್ದೀರಿ. ತೆಲಂಗಾಣದಲ್ಲಿ 17 ಇದ್ದು, ಅದು ಸುಮಾರು 8 ಸ್ಥಾನ ಜಾಸ್ತಿ ಆಗಿ 25 ಸ್ಥಾನ ಆಗ್ತಾ ಇದ್ದು. ಹೀಗೆ ಮಿತ್ರ ಪಕ್ಷಗಳ ಕುತಂತ್ರ, ಹೆಣ್ಣು ಮಕ್ಕಳಿಗೆ ಅವಕಾಶವನ್ನು ಕೊಡಬಾರ್ದು ಅನ್ನುವ ದೂರದೃಷ್ಟಿಯಲ್ಲಿ ತಮಿಳುನಾಡಿನಲ್ಲಿ 39 ಲೋಕಸಭಾ ಸ್ಥಾನಗಳಿದ್ದು, ಅದರಿಂದ ಜಾಸ್ತಿ ಆಗ್ತಕ್ಕಂಥದ್ದು 20 ಲೋಕಸಭಾ ಕ್ಷೇತ್ರಗಳು. ಇವತ್ತು ಚುನಾವಣೆ ನಡೀತಾ ಇದೆ. ತಮಿಳುನಾಡಿನ ಸ್ಟಾಲಿನ್ ಅವರಿಗೆ ಎಚ್ಚರಿಕೆ ಗಂಟೆಯಾಗಿ ನನ್ನ ತಾಯಂದಿರು ಯಾವ ರೀತಿ ಚುರುಮುರಿ ಕೊಡ್ತಾರೆ ಅನ್ನೋದನ್ನು ನಾವು ನೀವೆಲ್ಲ ನೋಡಬೇಕಾಗ್ತದೆ. ಆ 20 ಸ್ಥಾನಗಳು ಕೂಡ ಹೆಣ್ಣು ಮಕ್ಕಳಿಗೆ ಹೋಗ್ತಾ ಇತ್ತು. ಹೀಗೆ ಕಾಂಗ್ರೆಸ್ಸು DMK ತನ್ನ ಕೀಳು ಮಟ್ಟದ ರಾಜಕಾರಣದಲ್ಲಿ ತೊಡಗಿಸಿಕೊಂಡಿರೋದ್ರಿಂದ ಇವತ್ತು ನಮ್ಮ ನಾಯಕರಾದ ಸನ್ಮಾನ್ಯ ನರೇಂದ್ರ ಮೋದಿಯವರ ದಿಟ್ಟ ನಿರ್ಧಾರದಿಂದ 50% ಏನಿವತ್ತು ನಾವು ಹೆಚ್ಚುವರಿಯನ್ನು ಮಾಡೋದ್ರಿಂದ 272 ಲೋಕಸಭಾ ಕ್ಷೇತ್ರಗಳು ಸೃಷ್ಟಿಯಾಗ್ತಾ ಇದ್ದು, ಆದ್ದರಿಂದ 543 ಇದ್ದಿದ್ದು 816 ಕ್ಷೇತ್ರಗಳು ಆಗ್ತಾ ಇರೋದ್ರಿಂದ 272 ಮಹಿಳಾ ಲೋಕಸಭಾ ಕ್ಷೇತ್ರಗಳಿಗೆ ಪ್ರಾತಿನಿಧ್ಯವನ್ನು ಕೊಟ್ಟಂಥ ಸಂದರ್ಭವನ್ನು ನಾವು ಕಾಣ್ತಾ ಇದ್ವಿ. ಮಾಧ್ಯಮದ ಸನ್ಮಿತ್ರರಿಗೆ ನನ್ನ ಒಂದು ಮನವಿಯಾದ ಇಷ್ಟೇ, ನಾವು ಏನು ಮಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶದ ವ್ಯವಸ್ಥೆಯನ್ನು ಅಮೂಲಾಗ್ರವಾಗಿ ಬದಲಾವಣೆ ತರ್ತಕ್ಕಂಥದ್ದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಅವರ ದೂರದೃಷ್ಟಿಯ ಚಿಂತನೆ, ಅವರ ಅನುಭವವನ್ನು ಹಂಚ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಏನಿವತ್ತು ಸುಮಾರು ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರಿ ಸಂವಿಧಾನವನ್ನು ಕೂಡ ಮೂಲೆಗುಂಪು ಮಾಡಿ ಅನೇಕರನ್ನು ಕಗ್ಗೊಲೆ ಮಾಡಿದ್ರು ಕೂಡ ಇನ್ನೂ ಕೂಡ ನಿಮಗೆ ಆ ದಹ ಇಂಗ್ಲಿಲ್ಲ ಅಂದರೆ ಇದಕ್ಕಿಂತ ಪಾಪದ ಕೊಡ ಪ್ರಾಯಶಃ ಇವತ್ತು ನೀವು ಮಾಡ್ತಾ ಇರ್ತಕ್ಕಂಥದ್ದು ಕಾರಣ ಆಗಿದೆ. ಆದರೆ ನಾನು ತಮ್ಮಲ್ಲಿ ವಿನಂತಿ ಮಾಡ್ತಾ ಇರೋದು ಇಷ್ಟೇ, ಇವತ್ತೇನು ಇವರು ಯುನೈಟೆಡ್ ಫ್ರಂಟ್ ಸರ್ಕಾರವನ್ನು ಮಾಡಿ ಈ ಮಹಿಳಾ ಮೀಸಲಾತಿ ಬಿಲ್ಲನ್ನು ಮಂಡನೆ ಮಾಡಿದ ಬಿಲ್ಲನ್ನು ಕೆಡವಿದ್ದಾರೆ. ನಾನು
ತಮ್ಮಲ್ಲಿ ವಿನಂತಿ ಮಾಡೋದಿಷ್ಟೇ, ರಾಷ್ಟ್ರದ ಪ್ರಧಾನಮಂತ್ರಿಗಳು ಏನಿವತ್ತು ಹಿಂದೆ 1998ರಿಂದ 2003ರಲ್ಲಿ NDA ಪ್ರಧಾನಿಗಳಾದಂಥ ಸಂದರ್ಭದಲ್ಲಿ 4 ಬಾರಿ ಈ ಮಹಿಳಾ ಮೀಸಲಾತಿಯನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು ಮಂಡನೆಯನ್ನು ಮಾಡಿದ್ರು. 4 ಸಲವೂ ಕೂಡ ಕಾಂಗ್ರೆಸ್ನವರು ಅದನ್ನು ಪರಾಭವಗೊಳಿಸಿದ್ರು. ಕಾಂಗ್ರೆಸ್ ಜೊತೆಗೆ ಸಮಾಜವಾದಿ ಸೇರ್ಕೊತು, RJD ಸೇರ್ಕೊತು, ಬಾಕಿಯವರು ಸೇರ್ಕೊಂಡು ಅಧ್ವಾನ ಮಾಡಿದ್ರು. ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದ BJPಯವ್ರ ಬಗ್ಗೆ ಮಾತಾಡ್ತಾರೆ. BJPಯವ್ರಿಗೆ ಇಷ್ಟ ಇಲ್ಲ, BJPಯವ್ರಿಗೆ ಇಷ್ಟ ಇಲ್ಲ. ನಿಮ್ಮ ಮನೆ ಕಾಯ್ದಾಗ ನಮ್ಗೆ ಇಷ್ಟ ಇಲ್ಲ ಅಂದರೆ ನಾವು ಇಷ್ಟೆಲ್ಲ ಮಾಡ್ತಾನೆ ಇರಲಿಲ್ಲ. ಎಂತೆಂಥ ಸ್ಕೀಮ್ಗಳನ್ನು ಈ ದೇಶಕ್ಕೆ ಕೊಟ್ಟಿದ್ದೀವಿ ಅಂತ ನಾನು ತಮ್ಮ ಗಮನಕ್ಕೆ ತರ್ತೀನಿ. ಅದಾದಮೇಲೆ 2023ರಲ್ಲಿ ಈ ಸಂವಿಧಾನ ತಿದ್ದುಪಡಿ ಮಾಡಿ ಹೊಸ ಸಂಸತ್ತಿನಲ್ಲಿ ನಾರಿ ಶಕ್ತಿ ಒಂದನ್ನು ಅಭಿಯಾನ ಅನ್ನುವ ಹೆಸರಿನಲ್ಲಿ 33% ಇವತ್ತು ಹೆಣ್ಣು ಮಕ್ಕಳಿಗೆ ಮೀಸಲಾತಿಯನ್ನು ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನೀಡಿದರು. ಅದಾದಮೇಲೆ ಇವತ್ತು ನರೇಂದ್ರ ಮೋದಿಯವರು ಈ ದೇಶದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೋಸ್ಕರವಾಗಿ ಒಂದು 11 ವರ್ಷಗಳಲ್ಲಿ ಪ್ರಧಾನಮಂತ್ರಿಗಳ ಕೊಟ್ಟಿರ್ತಕ್ಕಂಥ ಕೊಡುಗೆ 16 ಕಾರ್ಯಕ್ರಮಗಳು ಜಾರಿಗೆ ತರುವುದರ ಮುಖೇನ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಪ್ರಧಾನಮಂತ್ರಿ ಮಹಿಳಾ ಸಮೃದ್ಧಿ ಯೋಜನೆ, ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ, ಮುದ್ರಾ ಯೋಜನೆ ಸಾಲ ಸೌಲಭ್ಯ, ಪ್ರಧಾನಮಂತ್ರಿ ಉಜ್ವಲ್ ಯೋಜನೆ, ಉಚಿತವಾಗಿ ಅಡುಗೆ ಅನಿಲಗಳು, ಅದಲ್ಲದೆ ಸುಕನ್ಯಾ ಸಮೃದ್ಧಿ ಯೋಜನೆ 4 ಕೋಟಿ ಹೆಣ್ಣು ಮಕ್ಕಳಿಗೆ ಇದರಿಂದ ನೋಂದಣಿ ಆಗಿರ್ತಕ್ಕಂಥದ್ದು. 11 ಕೋಟಿ ಅಲ್ಲ 12 ಕೋಟಿ ಹೆಣ್ಣು ಮಕ್ಕಳಿಗೋಸ್ಕರವಾಗಿ ಶೌಚಾಲಯವನ್ನು ಕಟ್ಟಿ ಇಡೀ ದೇಶದಲ್ಲಿ ಎಲ್ಲ ಒಂದು ಕಡೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು. ಅದಲ್ಲದೆ ಭಾರತ ಸರ್ಕಾರದಲ್ಲಿ 2019ವರೆಗೂ ಕೇವಲ 3 ಕೋಟಿ ಕುಟುಂಬಗಳು ಶುದ್ಧ ಕುಡಿಯೋ ನೀರನ್ನು ಹಳ್ಳಿಗಾಡಿನಲ್ಲಿ ಕುಡಿತಾ ಇದ್ರು. ಅದನ್ನು ಪ್ರಧಾನಮಂತ್ರಿಗಳು ಮನಗಂಡು 5 ಲಕ್ಷ ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿ ಇಡೀ ರಾಷ್ಟ್ರಕ್ಕೆ 12 ಕೋಟಿ ಜನ ಇವತ್ತು ಶುದ್ಧ ಕುಡಿಯೋ ನೀರನ್ನು ಹೆಣ್ಣು ಮಕ್ಕಳು ಇವತ್ತು ನೆಮ್ಮದಿಯಿಂದ ಶುದ್ಧ ಕುಡಿಯೋ ನೀರನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ತ್ರಿಬಲ್ ತಲಾಕ್ ಮಾಡಿದಂಥ ಸಂದರ್ಭದಲ್ಲಿ ಏನೆಲ್ಲ ಟೀಕೆ ಟಿಪ್ಪಣಿಗಳು ಬಂದರು. ಸುಮಾರು 5 ಕೋಟಿ ಹೆಣ್ಣು ಮಕ್ಕಳು, ಮಹಿಳಾ ಮುಸಲ್ಮಾನ್ ಹೆಣ್ಣು ಮಕ್ಕಳು ಇವತ್ತು ಸ್ವತಂತ್ರವಾಗಿ ಈ ದೇಶದಲ್ಲಿ ತಮ್ಮದೇ ಆದಂಥ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಜೀವನವನ್ನು ಮಾಡ್ತಕ್ಕಂಥ ಅದಕ್ಕೆ ಇಂಥ ನೂರಾರು ಕಾಯ್ದೆಗಳ ಜೊತೆಯಲ್ಲಿ 33 ಮೀಸಲಾತಿಯನ್ನು ಕೂಡ ತಂದರೆ ನಮ್ಮ ಕತೆ ನಡೆಯೋದಿಲ್ಲ. ನಮ್ಮ ಜೀವನದಲ್ಲಿ ಮುಂದೆ ಬದಲಾವಣೆ ತರೋಕ್ಕಾಗೋದಿಲ್ಲ. ಇಲ್ಲಿವರೆಗೂ ನಾಟಕೀಯ ಭಾವನೆಯನ್ನು ಮಾಡಿ ಕಾಂಗ್ರೆಸ್ನವ್ರ ಜೊತೆಗೆ ಸೇರ್ಕೊಂಡಿರ್ತಕ್ಕಂಥ ವಿರೋಧ ಪಕ್ಷಗಳಾಗಿರ್ತಕ್ಕಂಥ DMK, ಸಮಾಜವಾದಿ ಪಕ್ಷ, RJD, TMC ಎಲ್ಲರ ನಾಟಕಗಳು ಕೂಡ ಬಯಲಾಗ್ತವೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಇವತ್ತು ಇಂಥ ಪಾಪದ ಕೆಲಸಕ್ಕೆ ಕೈ ಹಾಕಿದ್ದಾರೆ. ನಾನು ತಮ್ಮಲ್ಲಿ ಮನವಿ ಮಾಡೋದಿಷ್ಟೇ, ದೇಶ ಇದ್ದರೆ ಮಾತ್ರ ನಾವು ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಹೆಣ್ಣು ಮಕ್ಕಳ ಪಾತ್ರ ಪವಿತ್ರವಾದುದು. ಈ ಹೆಣ್ಣು ಮಕ್ಕಳನ್ನು ನಾವೆಲ್ಲ ಒಂದು ಕಡೆ ಮುಖ್ಯವಾಹಿನಿಗೆ ತರದೇ ಹೋದರೆ ಮುಂದಿನ ದಿನಗಳಲ್ಲಿ ಶಾಪಗ್ರಸ್ತರಾಗ್ತೀವಿ ಅನ್ನೋ ದೃಷ್ಟಿಯಿಂದ ಈ ದೇಶಕ್ಕೆ ಈ ಕಾಯ್ದೆಯನ್ನು ತಂದಿದ್ದಾರೆ. ನಾನು ತಮ್ಮಲ್ಲಿ 1-2 ವಿಚಾರಗಳನ್ನು ತಿಳಿಸಿ ತದನಂತರ ನಮ್ಮ ಹೆಣ್ಣುಮಕ್ಕಳು ಮಾತಾಡೋದಕ್ಕೆ ಅವಕಾಶವನ್ನು ಮಾಡ್ತೀನಿ. ತಾವು ಕೂಡ ಕ್ವಶನ್ ಕೇಳಿದ್ರೆ ಅದನ್ನು ಕೂಡ ನಾವು ನಾರಿ ಶಕ್ತಿಯನ್ನು ಕೆಣಕಿದರೆ, ಅವಮಾನಿಸಿದರೆ ಯಾರೂ ಉಳಿದಿಲ್ಲ ಅನ್ನೋದಕ್ಕೆ ಒಂದು 4-5 ಉದಾಹರಣೆಗಳನ್ನು ಮಾತ್ರ ನಿಮ್ಗೆ ಕೊಡೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಇದು ಪುರಾಣ ಮಾತ್ರ ಅಲ್ಲ, ಇತಿಹಾಸಗಳಲ್ಲೂ ಕೂಡ ಸಾಬೀತಾಗಿದೆ. ಮಹಾಭಾರತದಲ್ಲಿ ದ್ರೌಪದಿಯನ್ನು ಅವಮಾನಿಸಿ ತುಂಬಿದ ಸಭೆಯಲ್ಲಿ ವಸ್ತ್ರಾಪರಣ ಮಾಡಿದ ಕೌರವರು ಏನಾದರೂ? ನಾನು ಕಾಂಗ್ರೆಸ್ನವರಿಗೆ ಕೇಳ್ತಕ್ಕಂಥದ್ದು ಒಂದು ಸಣ್ಣ ಏನಂತೀವಿ, ಛೋಟಾ ಕ್ವಶನ್. ಅದೇನಂತೀವಿ ನಾವು, ಸೀತೆಯನ್ನು ಅಪಹರಿಸಿ ನೋವು ಮಾಡಿ ನೀಡಿದ ರಾವಣ ಲಂಕಾ ಏನಾಯಿತು? ಅಷ್ಟೇ ಏಕೆ, ಪೆಹಗಾಮ್ನಲ್ಲಿ ನಮ್ಮ ದೇಶದ ನಾರಿಯರ ಸಿಂಧೂರವನ್ನು ಅಳಿಸಿದ ಉಗ್ರರ ಕತೆ ಹೇಗೆ ಅಂತ್ಯವಾಯಿತು? ಇಂದು ಕಾಂಗ್ರೆಸ್ ವಿನಾಶಕಾಲ ವಿಪರೀತ ಬುದ್ಧಿ ಎನ್ನುವಂತೆ ವರ್ತಿಸುತ್ತಿದೆ. ನಾರಿ ಶಕ್ತಿಯನ್ನು ಅವಮಾನಿಸುವ ಮೂಲಕ ತನ್ನ ಶವಪೆಟ್ಟಿಗೆಯ ಅಂತಿಮ ಮೂಳೆಯನ್ನು ಒಡೆಯುತ್ತಾ ತಾನೇ ಪ್ರಾರಂಭ ಮಾಡಿದೆ. ಮಳೆ ಮೂಳೆ ಅಲ್ಲ, ಮಳೆ. ಅದೇ ರೀತಿ ನಾರಿಯರನ್ನು ಕೆಣಕಿ ಉಳಿಯಲು ಸಾಧ್ಯವ? ಮುಂದೆ ನನ್ನ ಅಕ್ಕ ತಂಗಿಯರು, ತಾಯಂದಿರು ಈ ಪ್ರಶ್ನೆಗೆ ಕಾಂಗ್ರೆಸ್ಗೆ ಉತ್ತರವನ್ನು ಮುಂದಿನ ದಿನಗಳಲ್ಲಿ ನನ್ನ ಅಕ್ಕ ತಂಗಿಯರು, ಅಣ್ಣ ತಾಯಂದಿರು ಉತ್ತರವನ್ನು ಕೊಡ್ತಾರೆ. ಇದಕ್ಕೆ ನಾವು ನೀವೆಲ್ಲರೂ ಸಕ್ರಿಯವಾಗಿ ಇನ್ನು ಇದು ದೂರ ಉಳಿದಿಲ್ಲ. ಈ ತೀರ್ಮಾನವನ್ನು ಕೂಡ ಇಷ್ಟೇ ಕೆಲವೇ ದಿನಗಳಲ್ಲಿ ಸಾಬೀತಾಗ್ತದೆ. ಕಾಂಗ್ರೆಸ್ ಸರ್ವನಾಶ ಆಗೋಕೆ ಇದೊಂದೇ ಸಾಕು. ಕಿತ್ತೂರು ರಕ್ಷಣೆ ಮಾಡಿದ್ದು ಕಿತ್ತೂರು ರಾಣಿ ಚೆನ್ನಮ್ಮ.
ಚಿತ್ರದುರ್ಗದ ಕೋಟೆ ರಕ್ಷಣೆ ಮಾಡಿದ್ದು ಮಹಾತಾಯಿ ಒನಕೆ ಓಬವ್ವ. ಅಷ್ಟೇ ಯಾಕೆ, ಸಿದ್ದರಾಮಯ್ಯನವರ ನಮ್ಮ ಮೈಸೂರು ಮಹಾರಾಜ ಪರಂಪರೆಯ ಉಳಿದಿರೋದು ಕೂಡ ಹಾಗೂ ಪ್ರಥಮ ಸ್ಪರ್ಧೆಯರಾದ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಅಭಿವೃದ್ಧಿಯ ಸಮಾಜಮುಖಿ ಸಾಧನೆಗಳ ಸ್ಫೂರ್ತಿ ಕಾರಣರಾದವರು ವಾಣಿ ವಿಲಾಸ ಕೆಂಪ ನಂಜಮ್ಮಣಿ ಇವರಲ್ಲದೆ ದೇಶದ ವ್ಯವಸ್ಥೆಗೆ ಹೆಣ್ಣು ಮಕ್ಕಳ ಕೊಡುಗೆ. ಈ ಹೆಣ್ಣು ಮಕ್ಕಳ ಕೊಡುಗೆಯಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆ. ನಾನು ಬಹುತೇಕ ವಿರೋಧ ಪಕ್ಷದ ಶಾಸಕ ಲೋಕಸಭಾ ಸದಸ್ಯರಿಗೆ ಕೇಳಿದೆ. ಅವರು ಒಂದು ಮಾತನ್ನು ಹೇಳ್ತಾರೆ, ಸರ್ ನಮಗೇನಿಲ್ಲ ಸರ್, ಏನಾದರೂ ಆಗಿ ಮತ್ತೆ ಬಂದುಬಿಟ್ರೆ ಹೆಣ್ಮಕ್ಳುಗಳು ನಮ್ಮ ಗತಿ ಏನು, ನಮ್ಮ ಇವತ್ತಿನ ಐಷಾರಾಮ ವ್ಯವಸ್ಥೆ ಏನಾಯ್ತದೆ. ಇಂಥ ಕ್ಷುಲಕವಾದ ಭಾವನೆಗಳನ್ನು ಉಳ್ಳವರಾಗಿರ್ತಕ್ಕಂಥ ನೀವುಗಳು ದಯಮಾಡಿ ಎಲ್ಲ ಒಂದು ಕಡೆ ಪಾಪದಕ್ಕೆ ತುಂಬಿದ ನಿಮ್ಮ ಪಾಪದ ಕೂಡ ತುಂಬಿದೆ. ಒಂದಂತೂ ಸತ್ಯ, ಮೋದಿಜಿಯವರು ಕೈಗೊಂಡಂಥ ಯಾವುದೇ ಒಂದು ಯೋಜನೆಗಳನ್ನು ಮಧ್ಯದಲ್ಲಿ ನಿಲ್ಲಿಸುವ ಪರಿಸ್ಥಿತಿಯೂ ಇಲ್ಲ. ಅವ್ರು ಕೈಗೊಂಡ ನೂರಾರು ಕಾರ್ಯಕ್ರಮಗಳನ್ನು ದೇಶಕ್ಕೆ ಕೊಟ್ಟಿರುವಾಗ 33% ಏನು ಹೆಣ್ಣುಮಕ್ಕಳ ಮೀಸಲಾತಿಯನ್ನು ಎಲ್ಲ ಒಂದು ಕಡೆ ಮೊನ್ನೆ ನಮ್ಮ ಸಂಖ್ಯೆ ಬಲದಿಂದ ನೀವು ಅದಕ್ಕೆ ಬಲ ತುಂಬದೇ ಇರ್ಬೋದು. ಮುಂದಿನ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ಈ ಒಂದು 33% ಆಗ್ತದೆ. ಮಹಿಳಾ ಏನು ಸಬಲೀಕರಣದ ವ್ಯವಸ್ಥೆಯಲ್ಲಿ ವಿಕಸಿತ ಭಾರತ ಮುಂಚೂಣಿಯಲ್ಲಿ ಬರ್ತಕ್ಕಂಥ ಅದಕ್ಕೆ ಅಭಿವೃದ್ಧಿಶೀಲ ರಾಷ್ಟ್ರವನ್ನಾಗಿ ಮಾಡ್ತಕ್ಕಂಥದಕ್ಕೆ ಹೆಣ್ಣು ಮಕ್ಕಳ ಕೊಡುಗೆಯನ್ನು ಪ್ರಾಯಶಃ ನನಗನ್ನಿಸ್ತದೆ ನಮ್ಮ ನಾಯಕರಾದ ಮೋದಿಜಿಯವರು, ನಮ್ಮ ಪಾರ್ಟಿ NDA ಸರ್ಕಾರ ಪ್ರಾಯಶಃ ಇದನ್ನು ಉಗ್ರವಾಗಿ ಏನು ವಿರೋಧ ಪಕ್ಷದವರು ಮಾಡಿರ್ತಕ್ಕಂಥದ್ದನ್ನು ಮನೆ ಮನೆಗೆ ತಲುಪಿಸಿದ ಕೆಲಸವನ್ನು ನನ್ನ ತಾಯಂದಿರು, ನನ್ನ ಸಹೋದರಿಯರು, ನನ್ನ ಅಕ್ಕ ತಂಗಿಯರು ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ಪ್ರಾರಂಭವಾಗಿದೆ. ನಾನು ನನ್ನ ಪಕ್ಷದ ಮತ್ತು NDA ಮೈತ್ರಿಕೂಟದ ಎಲ್ಲ ನನ್ನ ಆತ್ಮೀಯರಲ್ಲಿ ವಿನಂತಿ ಮಾಡ್ತೀನಿ, ಇದಕ್ಕಿನ್ನ ಪಾಪದ ಕೆಲಸ ಪ್ರಾಯಶಃ ಕಾಂಗ್ರೆಸ್ನ ಯು ಪಿ ಎ ಅವಧಿಯಲ್ಲಿ ಆಗಿರ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ಖಂಡನೆಯನ್ನು ವ್ಯಕ್ತ ಮಾಡೋಣ. ಇವತ್ತು ತಮಿಳುನಾಡು ಚುನಾವಣೆ ನಡೀತಾ ಇದೆ, ಅದೇ ರೀತಿ ವೆಸ್ಟ್ ಬೆಂಗಾಲ್ನಲ್ಲಿ ಇವತ್ತು ಇದೆ, 29ಕ್ಕೂ ಇದೆ. ನನಗನ್ನಿಸ್ತದೆ ಈ ದೇಶದ ವ್ಯವಸ್ಥೆಯನ್ನು ಸರಿದಾರಿಯಲ್ಲಿ ಕೊಂಡೊಯ್ದ್ರ ಜೊತೆಯಲ್ಲಿ ಬಡವನನ್ನು, ಕಡು ಬಡವನನ್ನು, ಹಿಂದುಳಿದಿರ್ತಕ್ಕಂಥ ಜಿಲ್ಲೆಗಳನ್ನು, ಏನು ಬಡತನ ರೇಖೆಯಲ್ಲಿದ್ದಂಥ 25 ಕೋಟಿ ಕುಟುಂಬಗಳನ್ನು ಮೇಲ್ಪಂಕ್ತಿಗೆ ತಂದು ಕೇವಲ 5%ಗೆ ಇಳಿಸಿರ್ತಕ್ಕಂಥ ರಾಷ್ಟ್ರದ ಪ್ರಧಾನಮಂತ್ರಿ ನಮ್ಮೆಲ್ಲರ ನೆಚ್ಚಿನ ನರೇಂದ್ರ ಮೋದಿಯವರ 11 ವರ್ಷದ ಕಾರ್ಯಕ್ರಮಗಳು ದೇಶಕ್ಕೆ ತಲುಪಿದೆ, ನನ್ನ ತಾಯಂದಿರಿಗೆ ತಲುಪಿದೆ, ಬಡವರಿಗೆ ತಲುಪಿದೆ. ಅವ್ರು ಕೊಟ್ಟಿರ್ತಕ್ಕಂಥ ನೂರಾರು ಕೆಲಸ ಕಾರ್ಯಗಳು ಇವತ್ತು ನಮಗೆ ಸ್ಕೀಮ್ಗಳು ಎಲ್ಲರಿಗೂ ಕೂಡ ತಲುಪ್ತಕ್ಕಂಥ ಕೆಲಸವನ್ನಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಹೆಣ್ಣು ಮಕ್ಕಳಿಗೆ ಮಾಡಿರ್ತಕ್ಕಂಥ ಪಾಪದ ಕುರ್ತ ದ್ರೋಹದ ಕೆಲಸ, ಈ ದ್ರೋಹದ ಕೆಲಸಕ್ಕೆ ತಕ್ಕ ಪ್ರಾಯಶ್ಚಿತ್ತವನ್ನು ನೀಡ್ತಕ್ಕಂಥದಕ್ಕೆ ಕಾಂಗ್ರೆಸ್ಸಿನ ಜೊತೆಯಲ್ಲಿರ್ತಕ್ಕಂಥ ಏನೋ ಕೂಟ ಇದೆ, ಪಾಪದ ಕೂಟ, ಆ ಪಾಪದ ಕೂಟಕ್ಕೆ ಪ್ರಾಯಶ್ಚಿತ್ತವಾಗಿ ಕೆಲಸವನ್ನು ಮಾಡ್ತಕ್ಕಂಥದಕ್ಕೆ ಅವರು ಕೂಡ ಎಲ್ಲ ಒಂದು ಕಡೆ ನಾನು ಮಾಡಿರ್ತಕ್ಕಂಥದ್ದು ತಪ್ಪಾಗಿದೆ, ಇದನ್ನು ನಾನು ಮಾಡಿ ಇದರಿಂದ ತೊಂದರೆ ಆಗಿದೆ ಅನ್ನುವ ಕಾಲವನ್ನು ನಾವು ತಕ್ಷಣದಲ್ಲೇ ನೋಡ್ತಕ್ಕಂಥದಕ್ಕೆ ನನ್ನ ತಾಯಂದಿರು ರಾಷ್ಟ್ರದಲ್ಲಿ ವಿಶೇಷವಾಗಿ ಮೈಸೂರಿಗೆ ಒಂದು ಇತಿಹಾಸ ಇದೆ. ಮಹಾರಾಜ ಮೈಸೂರವರು ಈ ದೇಶಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ಪವಿತ್ರ ಭೂಮಿಯಿಂದ ನಾವು ಇವತ್ತು ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ನನಗನ್ನಿಸ್ತದೆ ಯಾವ ರಾಷ್ಟ್ರವನ್ನು ಸಂಪದ್ಭರಿತ ರಾಷ್ಟ್ರವನ್ನಾಗಿ ಮಾಡುವಾಗ 50% ಇರ್ತಕ್ಕಂಥ ಹೆಣ್ಣು ಮಕ್ಕಳನ್ನು, ನನ್ನ ತಾಯಂದಿರನ್ನು, ನನ್ನ ಸಹೋದರಿಯರನ್ನು, ನನ್ನ ಬಂಧು ಬಳಗದವರನ್ನು, ಎಲ್ಲ ವರ್ಗದವರನ್ನು ಕೂಡ ಸಮಾನತೆಯಿಂದ ಕಾಣುವುದರ ಮುಖೇನ ನಾವು 33% ಮೀಸಲಾತಿಯನ್ನು ಕೊಟ್ಟು ದೇಶದ ನಾರಿ ಶಕ್ತಿಯನ್ನು ಬಲವರ್ಧನೆ ಮಾಡ್ತಕ್ಕಂಥದ್ದಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಈ ತೀರ್ಮಾನಕ್ಕೆ ರಾಷ್ಟ್ರದ ಜನ ಬೆಂಬಲ ಮಾಡಬೇಕು. ಈ ಭಾಗದಲ್ಲಿ ಇರ್ತಕ್ಕಂಥ ಯಾರ್ಯಾರು ಕಾಂಗ್ರೆಸ್ನಂತ ಅಲ್ಲೊಂದು ಬಿಲ್ಲು ಇದ್ದರೂ ಅವ್ರಿಗೂ ಕೂಡ ಒಂದು ರೀತಿ ಅಸಹ್ಯ ಆಗಿದೆ. ಏನಪ್ಪ ಇವರು ಒಳ್ಳೆ ಕೆಲಸ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಮೋದಿಜಿಯವರು 50-60 ವರ್ಷದಲ್ಲಿ ಆಗ್ತಾ ಇರ್ತಕ್ಕಂಥ ಕೆಲಸವನ್ನು 11 ವರ್ಷದಲ್ಲಿ ಮಾಡಿದ್ದಾರೆ. ಹೆಣ್ಣು ಮಕ್ಕಳಿಗೋಸ್ಕರವಾಗಿ ನೂರಾರು ಸ್ಕೀಮ್ಗಳನ್ನು ಕೊಡೋದ್ರ ಮುಖೇನ ಹೆಣ್ಣು ಮಕ್ಕಳ ಶಕ್ತಿಯನ್ನು ಕೂಡ ಯಾವುದೇ ಕಾರಣಕ್ಕೆ ಒಂದು ಸಣ್ಣ ಅಪಚಾರವಾಗದಾಗೆ ನಡ್ಕೊಳ್ತಕ್ಕಂಥದ್ದಕ್ಕೆ ಅವರು ಕೂಡ ಸುಶಕ್ತಿಯಿಂದ ಬದುಕೋದಕ್ಕೆ ದಾರಿಯನ್ನು ತೋರಿಸಿರ್ತಕ್ಕಂಥ ಜೊತೆಯಲ್ಲಿ ಇವತ್ತು 33% ಏನು ಅನ್ಯಾಯ ಮಾಡಿದ್ದಾರೆ, ಅಪಚಾರ ಮಾಡಿದ್ದಾರೆ. ಈ ಅಪಚಾರವನ್ನು ಖಂಡಿಸೋದ್ರ ಮುಖೇನ ನಾವೆಲ್ಲರೂ ಕೂಡ ಒಟ್ಟಾಗಿ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿ ಏನು UPA ಮಾಡಿರ್ತಕ್ಕಂಥ ಈ ಪಾಪಕ್ಕೆ, ಕಾಂಗ್ರೆಸ್ನವರ ಒಂದು ಚಿತಾವಣೆಗೆ ಇವತ್ತು ನಾನು ಒಂದು ಮಾತನ್ನು ಹೇಳ್ತೀನಿ. ನಾನು ನಿನ್ನೆ ಒಂದು ಪುಸ್ತಕದ ಒಂದು ಲೇಖನ ಓದ್ತಾ ಇದ್ದೆ. ಹಿಂದೆ ನರಸಿಂಹರಾಯರು ಮುಖ್ಯಮಂತ್ರಿಗಳಾಗಿದ್ದಾಗ ನರಸಿಂಹರಾಯರು ಪ್ರಧಾನಿಗಳಾಗಿದ್ದಾಗ ವಿರೋಧ ಪಕ್ಷದ ನಾಯಕರಾಗಿ ವಾಜಪೇಯಿ ಅವರು ಇರ್ತಾರೆ.
ವಿರೋಧ ಪಕ್ಷದ ನಾಯಕರಾಗಿ ವಾಜಪೇಯಿ ಅವರು ಇರ್ತಾರೆ. ಅವತ್ತು ಪಾಕಿಸ್ತಾನದ ಮೇಲೆ ಕೆಲವು ಗೊಂದಲಗಳಾದಾಗ ಸನ್ಮಾನ್ಯ ಪ್ರಧಾನಿ ನರಸಿಂಹರಾಯರು ವಿರೋಧ ಪಕ್ಷದ ನಾಯಕರಾದ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಕರೆಸ್ಕೊಡ್ತಾರೆ. ದೊಡ್ಡ ಹೆಡ್ಲೈನಲ್ಲಿ ಬರ್ತದೆ. ಅವು ನರಸಿಂಹರಾಯರು ಒಂದು ಮಾತು ಹೇಳ್ತಾರೆ, ದೇಶ ವಿಕಸಿತ ಆಗಬೇಕಾದ್ರೆ, ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕಾದ್ರೆ ನಾವೆಲ್ಲರೂ ಒಟ್ಟಾಗಿ ಹೋಗಬೇಕಾಗಿದೆ. ವಿರೋಧ ಪಕ್ಷ ಆಡಳಿತ ಪಕ್ಷ ಅನ್ನೋದು ಮರೆತು ದೇಶದ ಅಭಿವೃದ್ಧಿಯಲ್ಲಿ ಸಾಗಬೇಕಾಗ್ತಾಯಿದೆ ಅನ್ನೋದರ ಉದಾಹರಣೆಗಳು ನಿಮ್ಮ ಮುಂದೆ ಇದ್ದರೂ ಕೂಡ ಈ ರಾಷ್ಟ್ರಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕಾರ್ಯಕ್ರಮಗಳು, ಕರ್ತವ್ಯಗಳು, ಅವ್ರು ಕೊಡ್ತಕ್ಕಂಥ ಕೊಡುಗೆ, ಅವರ ದೂರದೃಷ್ಟಿಯನ್ನು ಬಲ್ಲವರಾಗಿಯೂ ಕೂಡ ಇಂಥ ಪಾಪದ ಕೆಲಸ ಮಾಡಿದ್ದೀರಿ. ಈ ಪಾಪದ ಕೆಲಸಕ್ಕೆ ಪ್ರಾಯಶ್ಚಿತ್ತವಾಗಿ ಹೆಣ್ಣು ಮಕ್ಕಳು ಹೋರಾಟವನ್ನು ಪ್ರಾರಂಭ ಮಾಡೋದ್ರ ಮುಖೇನ ನಾವು ಯಾವ ರೀತಿ ನೀವು ಮಾಡಿದ್ದೀರಿ ಈ ಪಾಪಕ್ಕೆ ನೀವುಗಳೇ ಹೊಣೆಗಾರರು ಅನ್ನೋಂಥ ತೀರ್ಮಾನವನ್ನು ಮಾಡಿ ಇದು ಯಾವತ್ತೂ ನಿಮ್ಗೆ ಪ್ರಾಯಶ್ಚಿತ್ತ ಆಯ್ತದೋ ಆಗಲಿಲ್ಲ ಅಂದರೂ ಕೂಡ ನನಗೆ ಮುಂದಿನ ದಿನಗಳಲ್ಲಿ ಕಾಲನೇ ನಿಮಗೆ ಬುದ್ಧಿ ಕೊಡ್ತದೆ, ನಿಮಗೆ ಕಾಲನೇ ತೀರ್ಮಾನ ಮಾಡ್ತದೆ. ಆ ಕಾಲದಿಂದ ನಿಮಗೆ ಆಗ್ತಕ್ಕಂಥ ಪ್ರಾಯಶ್ಚಿತ್ತ ಒಳಗಡೆ ಕಾಂಗ್ರೆಸ್ ಪಕ್ಷ ಸರ್ವನಾಶ ಆಗಿರ್ತದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಮ್ಮ ಪಕ್ಷ NDA ಮೈತ್ರಿ ಕೂಡ ಹೋರಾಟವನ್ನು ಮಾಡ್ತಕ್ಕಂಥ ಅದಕ್ಕೆ ಹೆಣ್ಣು ಮಕ್ಕಳ ಮುಂದಾಳತ್ವದಲ್ಲಿ ಸಜ್ಜಾಗೋಣ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮಹಿಳಾ ಮೋರ್ಚಾದ ನಮ್ಮ ಕರ್ನಾಟಕದ ಅಧ್ಯಕ್ಷ ಆಗಿದ್ದ ಸಹೋದರಿ ಮಂಜುಳಮ್ಮ ಅವರು ಒಂದು 4 ಮಾತಾಡಬೇಕು.